ಅಂತ. ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದಿಂದ ವಿಶೇಷವಾಗಿ ಚೆನ್ನೈಯಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಸದಸ್ಯರ ಸಭೆ ನಡೀತಿರೋಂಥದ್ದು. ಒಂದು ಈ ಮೂಲಕ ಸಭೆಯ ಮೂಲಕ ಪತ್ರಕರ್ತರಿಗೆ ಯಾವ ಯಾವ ಸಂದೇಶಗಳನ್ನು ರವಾನೆ ಮಾಡಲಾಗುತ್ತೆ, ಅಷ್ಟೇ ಅಲ್ಲ ನ್ಯಾಷನಲ್ ಕೌನ್ಸಿಲಿಂಗ್ ಮೀಟಿಂಗ್ ಮೂಲಕ ಯಾವ ವಿಶೇಷ ಉದ್ದೇಶಗಳನ್ನು ನಾವು ರೀಚ್ ಮಾಡ್ತಿದ್ದರ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ BV ಮಲ್ಲಿಕಾರ್ಜುನ ಸರ್ ಮತ್ತು ವಿವಿಧ ರಾಜ್ಯಗಳಿಂದ ಆಗಮಿಸಿರುವ ಪ್ರತಿನಿಧಿಗಳಿದ್ದಾರೆ. ಅವರೊಟ್ಟಿಗೆ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ ಸರ್. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಸರ್? ಎಲ್ಲೆಲ್ಲಿಂದ ಯಾವ ಯಾವ ಭಾಗಗಳಿಂದ ಇಲ್ಲಿಗೆ ಬಂದಿದ್ದಾರೆ ಪ್ರತಿನಿಧಿಗಳು? ಭಾರತೀಯ ಕಾರ್ಯನಿರತ ಒಕ್ಕೂಟಕ್ಕೆ ದೇಶದ ಎಲ್ಲ ರಾಜ್ಯಗಳ ಸದಸ್ಯರು ಇದ್ದಾರೆ. ಇವತ್ತು ಸಾಕಷ್ಟು ರಾಜ್ಯಗಳಿಂದ ಅಸ್ಸಾಂ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಜನಗಳು ಬಂದಿದ್ದಾರೆ. ಇಲ್ಲಿನ ಮೂಲ ಉದ್ದೇಶ ನಮ್ಮ ರಾಷ್ಟ್ರೀಯ ಮಂಡಳಿಯ ಸದಸ್ಯರನ್ನು ಇಲ್ಲಿ ಕರೆಸಿ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ನಮಗೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಒಂದು ಉದ್ಯೋಗ ಭದ್ರತೆ ಇರೋಲ್ಲ, ಜೊತೆಗೆ ಪತ್ರಕರ್ತರ ಸ್ಥಿತಿ ಚಿಂತಾಜನಕವಾಗಿದೆ. ಜೊತೆಗೆ ನಮ್ಮ ಯೂಟ್ಯೂಬ್ನವ್ರ ಕಾಟ ತಡೆಯೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವ್ರ ರಿಜಿಸ್ಟ್ರೇಷನ್ ಇಲ್ಲ. ಆದರೆ ಇವತ್ತು ಪತ್ರಕರ್ತರ ಅಲ್ಲದೇ ಇರೋರು ಕೂಡ ಯೂಟ್ಯೂಬ್ ಮಾಡಿಕೊಂಡು ನಮ್ಮನ್ನು ಕಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಅದಕ್ಕೆಲ್ಲವೂ ಒಂದು ನಿರ್ದಿಷ್ಟವಾದ ನೆಲೆ ಅವ್ರಿಗೆ ಕೊಡೋದಾದ್ರೆ ಸರ್ಕಾರ ಅವರಿಗೆ ಒಂದು ಕಾನೂನನ್ನು ರಚಿಸಿ ಅವರಿಗೆ ಕೊಡಲಿ. ಜೊತೆಗೆ ಕಾರ್ಮಿಕ ಕಾಯ್ದೆಗೆ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಅಮೆಂಡ್ಮೆಂಟ್ಗಳಿದೆಯಲ್ಲ, ಅದು ನಮಗೆ ಪೂರಕವಾಗಿಲ್ಲ, ಮಾರಕವಾಗಿದೆ. ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತಕ್ಕಂಥ, ಅದರ ವಿರುದ್ಧ ಕೂಡ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಇವತ್ತು ಇಲ್ಲಿ ನಾವು ಮಾಡಬೇಕಾಗಿದೆ. ಹೀಗಾಗಿ ನಾವು ಇವತ್ತು ಎಲ್ಲ ಜಿಲ್ಲೆಗಳಿಂದ ಎಲ್ಲ ದೇಶದ ರಾಜ್ಯಗಳಿಂದ ಬಂದಿದ್ದಾರೆ. ಅದರಲ್ಲಿ ನಮ್ಮ ತೆಲಂಗಾಣದ ಬಂದಿದ್ದಾರೆ, ಹಾಗೂ ಅಸ್ಸಾಂನಿಂದ ಬಂದಿದ್ದಾರೆ, ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕ್ಕೆ ಸಿದ್ಧವಾಗಿದ್ದಾರೆ. ಏಕೆಂದರೆ ಇವತ್ತು ನಾವು ಏನು ಅಂದರೆ ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಅನ್ನೋದು ನಮಗೆ ಭಾಳ ಮುಖ್ಯ. ನಾವಿಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಸಮಸ್ಯೆಗಳನ್ನು ಚರ್ಚೆಗೂ ಮತ್ತು ರಾಷ್ಟ್ರ ಮಟ್ಟದ ರಾಷ್ಟ್ರೀಯ ಮಂಡಳಿ ಸದಸ್ಯರುಗಳು ತಮ್ಮ ಅಭಿಪ್ರಾಯಗಳನ್ನು, ರಾಜ್ಯದ ವರದಿಗಳನ್ನು ಕೊಡಬೇಕು ಅಂತೇಳಿ ನಾವು ಅವ್ರನ್ನ ಕೇಳ್ಕೊತೀವಿ. ಅವರೆಲ್ಲರೂ ರಾಜ್ಯದ ವರದಿಗಳನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಸಾಕಷ್ಟು ಚರ್ಚೆಯನ್ನು ನಾವು ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೇವೆ. ಸರ್, ಒಂದು ವಿಶೇಷವಾಗಿ ಈ ರೀತಿಯ ಸಭೆ ಸಮಾರಂಭ ಸಮ್ಮೇಳನಗಳನ್ನು ಮಾಡುವ ಮೂಲಕ ಪತ್ರಕರ್ತರ ಸಮಸ್ಯೆಗಳನ್ನು, ಅವರ ಅಭಿವೃದ್ಧಿಗೆ ಪೂರಕ, ಅವರ ಕುಟುಂಬದ ಸಮಸ್ಯೆಗಳನ್ನು ಮತ್ತು ಅವ್ರ ಸಂಪೂರ್ಣವಾದಂಥ ಅಭಿವೃದ್ಧಿ ಕೆಲಸಗಳನ್ನು ರಾಷ್ಟ್ರೀಯ ಮಟ್ಟಕ್ಕೆ ಅಂದರೆ ಪ್ರಧಾನಿಗಳಿಗೆ ಮುಟ್ಟಿಸುವಂಥ ಕೆಲಸಗಳನ್ನು ತಾವು ಯಾವ ರೀತಿ ಮಾಡ್ತೀರಾ ಸರ್? ನಮ್ಮದು ಕಾನ್ಫೆಡರೇಷನ್ ಅಂತ ಒಂದು ಸಂಸ್ಥೆ ಇದೆ. ಬರೀ ಕೇವಲ ಪತ್ರಕರ್ತರಷ್ಟೇ ಇಲ್ಲ. ಆ ಪತ್ರಕರ್ತರಲ್ಲಿ ನಾವು PTI, UNI, ಬೇರೆ ಬೇರೆ IFWJ ಸಂಸ್ಥೆಗಳು, ಜೊತೆಗೆ ಕಾರ್ಮಿಕ ಸಂಸ್ಥೆಗಳು ಇವೆಲ್ಲವನ್ನೂ ಸೇರಿಕೊಂಡು ಒಂದು ಕಾನ್ಫೆಡರೇಷನ್ನ ಇತ್ತೀಚೆಗೆ ಚಂಡೀಗಢನಲ್ಲಿ ಮಾತಾಡಿದ್ವಿ. ಅಲ್ಲಿಯೂ ಕೂಡ ಈಗೇನು ಈ ಪರಿಸ್ಥಿತಿ ಅಂದರೆ ಮುದ್ರಣ ಮಾಧ್ಯಮ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ, ಆ ಸಮಸ್ಯೆಗಳನ್ನು ಗಮನವನ್ನು ದೆಹಲಿಯಲ್ಲಿ ಒಂದು ಸಭೆಯನ್ನು ಕರೆದು ಪ್ರಧಾನಿಗೆ ಮನವಿಯನ್ನು ಕೊಡಬೇಕು ಅನ್ನೋ ನಿರ್ಧಾರವನ್ನು ಅಲ್ಲಿ ಮಾಡಿದ್ದೇವೆ. ಅದೇ ರೀತಿ ಇಲ್ಲೂ ಕೂಡ ನಾವು ಇದರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅದಕ್ಕೊಂದು ರೂಪುರೇಷೆ ಅಂತ ಸಿದ್ಧ ಮಾಡಿಕೊಂಡು ಪ್ರಧಾನಮಂತ್ರಿಗಳಿಗೆ ಕಳಿಸ್ತಕ್ಕಂಥದ್ದು. ಪ್ರಧಾನಮಂತ್ರಿ ಡೆಲ್ಲಿಯ ಕಚೇರಿಯ ಮೂಲಕ ನಮ್ಮ ಪರಮಾನಂದ ಪಾಂಡೆ ಅವರು ಸೆಕ್ರೆಟರಿ ಜನರಲ್ ಇದ್ದರೆ ಅವ್ರ ಮೂಲಕ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಏಕೆಂದರೆ ಇವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಬೇರೆ ಬೇರೆ ಮಾತುಗಳನ್ನು ಆಡ್ತಾರೆ. ಏಕೆಂದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಬಿಟ್ಟು ಬೇರೆ ಯಾವುದೇ ಸಂಸ್ಥೆಗಳಿಲ್ಲ. ಇಲ್ಲಿವರೆಗೆ ಒಂದು ಗೊಂದಲ ಇತ್ತು. ಆ ಗೊಂದಲ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಕಣ್ಮರೆಯಾದರು. ಆದರೆ ಅದರ ಮಕ್ಕಳಾಗಲಿ ಅಥವಾ ಅವರಾಗಲಿ ಬೇರೆಯವರು ಇಲ್ಲ. ಅದನ್ನು ನಮ್ಮ ಜನ ಅರಿಬೇಕು ಮತ್ತು ನಮ್ಮ ಉಳಿದಂಥ ಪತ್ರಕರ್ತರು ಇವತ್ತು ತಿಳ್ಕೋಬೇಕು. ಯಾಕೆಂದರೆ ನಾವು ಇದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಕ್ಕಂಥವ್ರಿಗೆ ಯಾವುದೇ ಆಧಾರ ಇಲ್ಲ, ಅವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ. ಎಲ್ಲ ದಾಖಲೆಗಳನ್ನು ಪ್ಯಾನ್ ಕಾರ್ಡ್ ಇರ್ಬೋದು, ರಿಜಿಸ್ಟ್ರೇಷನ್ ಇರ್ಬೋದು, IFWJ ಇರೋದು ನಮ್ಮ ಹತ್ರ ಮಾತ್ರ. ಮಲ್ಲಿಕಾರ್ಜುನ ಇರ್ತಕ್ಕಂಥ IFWJ ಮಾತ್ರ. ಪರಮಾನಂದ ಪಾಂಡೆಯವರು ಪ್ರಧಾನ ಕಾರ್ಯದರ್ಶಿಗಳು, ಮಹಾಪ್ರಧಾನ ಕಾರ್ಯದರ್ಶಿಗಳು. ಅದು ಬಿಟ್ಟರೆ ಬೇರೆಯವರು ನಾವು ಇದ್ದೀವಿ ಅಂತ ಹೇಳ್ಕೊಂಡು ಓಡಾಡೋರು ಅವರು ಲೆಟ್ರೆಡ್ನಲ್ಲಿರ್ಬೋದೇ ಹೊರತು ಅವರು ಯಾವುದೇ ರಿಜಿಸ್ಟರ್ಡ್ ಬಾಡಿಗಳೆಲ್ಲ. ಅವರು ಹೇಳ್ತಕ್ಕಂಥ ಮಾತುಗಳಿಗೆ ಬೆಲೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಇವತ್ತು ಈ ಸಂಸ್ಥೆಯನ್ನು ಮತ್ತಷ್ಟು ಸಂಘಟಿತರಾಗಿ ಮತ್ತು ಶಕ್ತಿಶಾಲಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಆ ಕೆಲಸವನ್ನೆಲ್ಲ ನೀವೆಲ್ಲ ಮಾಡ್ತೀರಿ, ನೀವು ಅದರ ಬಗ್ಗೆ ಈ ಸಂಸ್ಥೆಗೆ ಬೆಂಬಲ ಕೊಡ್ತೀರಿ ಅಂಥೇಳಿ ನನ್ನ ಆಶೆ. ಇವತ್ತು ಇಲ್ಲಿ ಚರ್ಚೆ ಮಾಡಲಿಕ್ಕೋಸ್ಕರ ತಮಿಳುನಾಡಿಗೆ ಬಂದಿದ್ದೇವೆ.
ಆ ಕೆಲಸ ಎಲ್ಲರೂ ಮಾಡ್ತಾರೆ ಅಂತ ಅನ್ನೋ ಒಂದು ವಿಶ್ವಾಸವನ್ನು ನಾನು ಹೊಂದಿದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಒಟ್ಟಾರೆಯಾಗಿ ಮಲ್ಲಿಕಾರ್ಜುನ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಆದ ನಂತರ ಸಾಕಷ್ಟು ರೀತಿಯ ವಿಶೇಷ ಬದಲಾವಣೆಗಳು ಅಭಿವೃದ್ಧಿ ಕೆಲಸಗಳಾಗ್ತದೆ ಅನ್ನೋದು ಸ್ಪಷ್ಟವಾದಂಥ ಮಾಹಿತಿ. ಈ ಮೂಲಕ ತಮಿಳುನಾಡಿನ ಈ ಸಭೆಯ ಮೂಲಕ ಇಡೀ ರಾಷ್ಟ್ರೀಯ ಮಟ್ಟದ ಪತ್ರಕರ್ತರ ಸಂಘಟನೆ ಮತ್ತಷ್ಟು ಕ್ರಿಯಾಶೀಲ ಆಗಲಿ ಅನ್ನೋದು ಎಲ್ಲರ ಆಸೆಯಾಗಿದೆ. ಮಾದೇಶ್ವರ ಸಿಟಿ ನ್ಯೂಸ್ ಚೆನ್ನೈ. ಥ್ಯಾಂಕ್ ಯು.